ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡೀನಿ. ತುಂಬ ಜನ ಆರ್ಡ್ರಸ್ ಕೊಡಕತ್ತೀರಿ, ಫುಲ್ ಖುಷಿ ಆಕತ್ತದ. ಯಾಕಂದ್ರೆ ಒಬ್ಬರು ಒಂದೊಂದು ತೊಗೊಂಡವರು ಡಬಲ್ ಆರ್ಡ್ರ್ ಮಾಡತ್ತೀರಿ. ನನಗೆ ಅದು ಖುಷಿ ಆಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರತ್ತದ ನೋಡ್ರಿ, ಅದಕ್ಕೆ ನೀವು ವಾಟ್ಸಪ್ ಮಾಡಿರಿ. ವಾಟ್ಸಪ್ ಕಾಲ್ ಅವೈಲೇಬಲ್ ಇರ್ತೈತಿ. ಮೆಸೇಜ್ ಮಾಡಿರಿ, ನಾನೇ ರಿಪ್ಲೈ ಕೊಡ್ತೀನಿ. ನಾನೇ ವಾಟ್ಸಪ್ ಕಾಲ್ ರಿಸೀವ್ ಮಾಡ್ತೀನಿ ಫ್ರೆಂಡ್ಸ್. ಹಂಗೇ ಸೊ ಸಾದಾ ಕಾಲ್ ಬರೋಂಗಿಲ್ಲ ರೀ, ಅದಕ್ಕೆ ಅವೈಲೇಬಲ್ ಇಲ್ಲ. ನಾರ್ಮಲ್ ಕಾಲ್ ಬರೋಂಗಿಲ್ಲ. ದಯವಿಟ್ಟು ವಾಟ್ಸಪ್ದಾಗ ನಂಬರ್ ಸೇವ್ ಮಾಡಿ ಹಾಯ್ ಅಂತ ಕಳಿಸ್ರಿ. ವಾಯ್ಸ್ ಕಾಲ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋದೊಳಗೆ ಹಾಕಿರುವಂಥ ಯಾವುದಾದ್ರೂ ನಿಮ್ಗೆ ಸೀರೆ ಮಂಗಲಸೂತ್ರ ಇಷ್ಟ ಆಗಿದ್ರೆ ಫೋಟೋ ತೆಗೆದು ಕಳಿಸ್ರಿ ಫ್ರೆಂಡ್ಸ್. ಎಲ್ಲ ಲಿಮಿಟೆಡ್ ಸ್ಟಾಕ್ ಅದಾವ. ತುಂಬ ಹೇಳೋಕೆ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೆ ಬೋರ್ ಆಗುತ್ತೆ. ಸೊ ಇವಾಗ ಬ್ಲಾಗನ್ನು ಶುರು ಮಾಡೋಣ ಅಂತ ಬರ್ರಿ. ಬರ್ತಾರ ಮುಂದೆ ತೋರಲ್ಲ ಆಟ ಕಡೆಗೆ ಹ್ಯಾಂಗೆ ತೋತ್ರಿ ಮಾಡ್ತೀವಿ ಕೊಡ್ತಾನೆ ಯಾಕೆ ಆಡೋದು ಈಗ ಬಟ್ಟೆ ನೋಡು ದೊಡ್ಡ ಮಾಡಿ ಕೆಳಗಡೆ ಬೋರ್ ಪೂಜೆ ನಡೆದೈತೆ ನೋಡ್ರಿ. ನಾನು ಊರಿಗೆ ಹೋಗಿದ್ದೆ. ಸೊ ಅವಾಗ ಬೋರ್ ಹೊಡೆದಿದ್ದಾರೆ, ಹೊಸ ಬೋರು ಹೊಡೆದಾರ. ನೀರಿಂದೆಲ್ಲ ಎಷ್ಟು ಐರನ್ ಹಾಕತ್ತೈತಿ. ಬ್ಲಾಗ್ದಾಗೆಲ್ಲ ನೀವು ಕೂಡ ನೋಡಿರ್ತೀರಿ. ದೀಪಾವಳಿ ದಿನ ಅಂತೂ ಎಲ್ಲರಿಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ಅವತ್ತು ಗಂಡ್ಮಕ್ಳು ನೀರು ಅಂತೇಳಿ ಎಲ್ಲ ಎಷ್ಟು ಪ್ರಾಬ್ಲಮ್ ಆಗಿತ್ತು ಬ್ಲಾಗ್ದಾಗೆ ನೀವೆಲ್ಲರೂ ಕೂಡ ನೋಡಿರಿ ಫ್ರೆಂಡ್ಸ. ಹಾಗಾಗಿ ಬೋರ್ ಹೊಡೆದ ಮ್ಯಾಗ ಗಂಗಾಮಾತೆ ಶಾಂತಿ ಮಾಡಬೇಕು. ಗಂಗಮ್ಮ ಶಾಂತಿ ಇದ್ದರೆ ಎಲ್ಲ ರೀತಿಯಿಂದನೂ ಕೂಡ ಸಮಾಧಾನ. ಮೇನಾಗಿ ಮನೆ ಯಾವುದೇ ಇರಲಿ, ಎಷ್ಟೇ ಇರಲಿ, ದೊಡ್ಡದಿರಲಿ ಸಣ್ಣ ಇರಲಿ, ಮೇನಾಗಿ ನೀರು ಬೇಕು ನೋಡ್ರಿ. ಹಾಗಾಗಿ ಎಲ್ಲರಿಗೂ ನೀರಿಂದು ಅವಶ್ಯಕತೆ ತುಂಬಾ ಇರ್ತೈತಿ ಫ್ರೆಂಡ್ಸ. ಬಟ್ ಇವಾಗ ಮತ್ತೊಂದು ಹೊಡೆದಿದ್ದಾರೆ, ಅದಕ್ಕೂ ಕೂಡ ಒಳ್ಳೆ ರೀತಿಯಾಗಿ ನೀರು ಕರೀಲಿ. ಎಲ್ಲರಿಗೂ ನೀರಿನ ಸಮಸ್ಯೆ ಬಗೆಹರಿಲ್ಲ ಅಂತೇಳಿ ನೀವು ಕೂಡ ಕೇಳ್ಕೊರಿ. ಅಷ್ಟೇ ದೊಡ್ಡ ಬಂಗ್ಲೆ ಅರಮನೆ ಇದ್ರೂ ನೀರು ಇರ್ಲಿಕ್ಕಂದ್ರೆ ಏನೂ ಇದು ಅನ್ಸಂಗಿಲ್ಲ. ನಮ್ಗೆ ನೋಡ್ರಿ ಮನ್ಯಾಗ ಒಂದು ಸ್ವಲ್ಪ ನೀರು ಕಡಿಮೆ ಬಿದ್ದು ಅಂದರೆ ಹೆಂಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತೈತಿ. ಇದಿಷ್ಟೇ ವಿಡಿಯೋ ಸ್ನೇಹನ ಕೆಳಗಡೆ ಕಳಿಸಿದ್ದೀನಿ ರೀ, ನೀನಾರ ಹೋಗಿ ಬರವ ಅಂತೇಳಿ. ಸೊ ನಾವೆಲ್ಲ ಸದಸ್ಯರು ಇವಾಗ ಇಲ್ಲಿ ಬಂದು ಸೇರಿದ್ದೀವಿ ಅಂತಂದರೆ ಎಲ್ಲರೂ ಒಂಥರ ಹೇಳ್ಬೇಕಂದ್ರೆ ಒಂದೇ ಸೂರ್ಯನ ಕೆಳಗಡೆ ವಾಸ ಮಾಡ್ತೀವಂದ್ರೆ ಇದೆಲ್ಲ ಒಂಥರ ಹಳೆ ಕಾಲದ ಪದ್ಧತಿನೇ ನೋಡ್ರಿ. ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಥರ ಇರ್ತಿದ್ವು. ಸೊ ಇವಾಗ ಸ್ವಲ್ಪ ಚೇಂಜ್ ಆಗೈತಿ. ಒಂದೇ ಸೂರ್ಯನ ಕೆಳಗಡೆ ನಮ್ಮ ಫ್ಯಾಮಿಲಿ ಅಂತ ನಾವು ಇರ್ತೀವಿ. ಬಟ್ ಎಲ್ಲರೂ ಸೇರಿದ್ದೀವಿ ಅಂದ್ರೆ ಇದು ಒಂಥರ ನಮ್ಮದೇ ಫ್ಯಾಮಿಲಿ ಅಂತಲೇ ಅನ್ಕೋಬೇಕು. ಯಾಕಂದ್ರೆ ಒಂದೇ ಕಡೆ ಓಡಾಡ್ತೀವಿ, ಒಂದೇ ಒಂದು ಇದ್ರ ತಳಗಡೆ ಇರ್ತೀವಿ. ನಾವೆಲ್ಲರೂ ಒಂದೇ ಅನ್ನೋ ಒಂದು ಅನುಭವ, ಒಂದು ಭಾವನೆ ಇಟ್ಕೊಂಡು ಎಲ್ಲ ರೀತಿಯಿಂದ ಮುಂದೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ಬಂದು ಬೆಸ್ಟ್ ವಿಶೇಷ ಮಾಡಿರಿ. ನಾನು ಕೂಡ ಇವಾಗ ವಿಡಿಯೋ ನೋಡ್ತಾ ಇದ್ದೀನಿ. ಈಗ ಎಡಿಟಿಂಗ್ ಮಾಡುವಾಗ ಈ ಬ್ಲಾಗನ್ನು ನೋಡತ್ತಿದ್ದೆ ನಾನು ಕೂಡ. ಸೊ ಸ್ನೇಹ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಬಂದಿದ್ದೆ ರೀ. ಎಲ್ಲ ನಮ್ಮದು ಇಲ್ಲಿ ಆಜು ಬಾಜು ಇರೋ ಎಲ್ಲ ಮೆಂಬರ್ಸು ಕೂಡ ಕೆಳಗಡೆ ಹೋಗಿ ಪೂಜೆ ಒಳಗೆ ಪಾಲ್ಗೊಂಡಿದ್ದಾರೆ. ನನಗೆ ಹೋಗೋಕ್ಕಾಗಲಿಲ್ಲ. ನೀವು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚತುರ್ವಿಧ ಫಲ ಪುರುಷಾರ್ಥ ಪ್ರಾಪ್ತ್ಯರ್ಥಂ ಅಖಂಡ ಲಕ್ಷ್ಮಿ ಅಖಂಡ ಧನಧಾನ್ಯ ಐಶ್ವರ್ಯ ಪ್ರಾಪ್ತ್ಯರ್ಥಂ ಮಮ ಸರ್ವ ದೋಷ ಪೀಡಾ ವಿಘ್ನ ನಿವಾರಣಾರ್ಥಂ ಚ ಮಮ ಸರ್ವ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆ ಅವತಾರ, ನನ್ನ ಅವತಾರ ಹೆಂಗಾಗೈತಿ. ಸೊ ಅಂದ್ರೂ ಬ್ಲಾಗನ್ನು ಶುರು ಮಾಡತ್ತೀನಿ. ಯಾಕಂದರೆ ಇದು ನಮ್ಮ ದಿನನಿತ್ಯದ ಕೆಲಸ ಆಗಿರೋದ್ರಿಂದ ಬಿಡೋಕ್ಕೂ ಬರಲ್ಲ, ಮಾಡಲೇಬೇಕು. ಹೊರಗಡೆ ಹೋಗಿ ಜಾಬ್ ಮಾಡಕತ್ತಿದ್ವಿ ಅಂದರೆ 2 ದಿನ 3 ದಿನ ರಜೆಗೆ ಮನೆ ರೆಸ್ಟ್ ಮಾಡ್ತಿದ್ವಿ. ಆದರೆ ನಾವು ಮನೆಗೆ ಇದ್ಕೊಂಡು ಮಾಡೋಕ್ಕೆ ಕೆಲಸ ಅಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಹೆಂಗೆ ಸೌಡ್ ಆಗುತ್ತೆ ಹಂಗೆ ನೋಡ್ಕೊಂಡು ಮಾಡೋದು. ಯಾಕಂದ್ರೆ ನಮ್ಮದು ಡೈಲಿ ರುಟೀನ್ ಬ್ಲಾಗ್ ಆಗಿರೋದ್ರಿಂದ ಮಾಡಬೇಕು. ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡಿ ಬಿಡೋಣ ಬರ್ರಿ. ಇದಕ್ಕೇನಂತೀರಿ ನೋಡ್ರಿ, ಚಳಂಬ್ರಿಕಾಯಿ, ಅಂಬ್ರಿಕಾಯಿ, ಚಪ್ರಂಬ್ರಿಕಾಯಿ ಏನಂತೀರಿ ಗೊತ್ತಿಲ್ಲ. ನಮ್ಮ ಸೈಡ್ ಅಂತೂ ಸಿಗಲ್ಲ, ಸೊಲ್ಲಾಪುರ ಸೈಡ.
ಇವು ಮೊಳಕೆ ಕಟ್ಟೆವು ನೋಡ್ರಿ, ಕಾಣಿಸ್ತಿರ್ಬೇಕು ನಿಮಗೆಲ್ಲಿ ಮೊಳಕೆ ಕಟ್ಟೆವು. ಯಾಕಂದ್ರೆ ಚೀಲದಾಗ ಹಾಕ್ಕೊಂಡು ಬಂದೀವಿ, ಸ್ವಲ್ಪ ಬಿಗಿತ್ನೆ ಕಟ್ಬಿಟ್ಟೈತಲ್ಲ, ನೈಟ್ ತೆಗೆದಿಟ್ಟು ಬಾಯಿ ಉಚ್ಚಿಟ್ಟಿಲ್ಲ ನಾವು, ಒಂದು ಸ್ವಲ್ಪ ಮಳೆ ಕೊಡ್ದಂಗೆ ಆಗ್ಬಿಟ್ಟಿದ್ವು. ಉಪ್ಪು ಹಚ್ಚಿ ಕುದಿಸ್ಬೇಕಂದ್ರೆ ಮ್ಯಾಗ ಒಂಥರ ಜಿಗಿ ಜಿಗಿ ಆಗಿದ್ವು, ಹಾಗಾಗಿ ಕಾಳುಗಳು ತೆಗೆದು ಇಷ್ಟುವರೆಗೂ ಪಲ್ಯ ಮಾಡಿದ್ದೆ ನೋಡ್ರಿ. ಮಕ್ಳಿಗೆ ಇಷ್ಟ ಆಯಿತು, ಹಂಗಾಗಿ ಅವ್ರಿಗೆ ಬುತ್ತಿ ಕಟ್ಟಿನಿ. ಸಾಲಿಗೆ ಹೋಗ್ಯಾರ ಅವರು. ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿದಾದ್ಮೇಲೆ ಚಹಾ ಮಾಡಿ ಅವರಿಗೆ 4 ಚಪಾತಿ ಮಾಡಿ ಪಲ್ಯ ಮಾಡಿ ಕಟ್ಟಿನಿ, ಹೋಗ್ಯಾರ ಅವರು. ಇಟ್ಟು ಸಣ್ಣ ಬಗಣಿ ಒಳಗೆ ಅನ್ನಕ್ಕೆ ಇಟ್ಟು ನೋಡ್ರಿ. ಏನು ಅನ್ಕೊಳ್ಬೇಡ್ರಿ, ಯಜಮಾನ್ರಿಗೆ ಒಬ್ಬರಿಗೆ ಅನ್ನ ಬೇಕು. ಮಧ್ಯಾಹ್ನ ನನಗೇನು ನಡೀತೈತಿ, ಇಲ್ಲ ಅಂದ್ರೆ ಊಟ ಬೇಡ ಅಂದ್ರೂ ಇಲ್ಲಾಂದ್ರೂ ನಡೀತದೆ. ಹಂಗೆ ಮುಕ್ಕೊಂಬಿಟ್ರೆ ಸಾಕಂಗಾಗ್ಬಿಟ್ಟೈತಿ, ಸುಸ್ತಾಗೈತ್ರಿ ಫ್ರೆಂಡ್ಸ್. ಚಪಾತಿ ಮಾಡಿದ ಇದು ಹಂಗೈತಿ, ತೊಳಿಬೇಕಾಗಿತ್ತು. ಡೈಲಿ ನಾಷ್ಟಾಗನ ಚಾಗನ ಒಂದು ಸರಿ ಗ್ಯಾಸ್ ಅದೆಲ್ಲ ತೊಳ್ಕೊತಿದ್ದೆ. ಇವತ್ತು ಏನೂ ಆಗಿಲ್ಲ ರೀ, ತೋರಿಸ್ತೀನಿ ಆಕಾರ ಏನೇನು ಆಗೈತೆ ಮನಿದು ಅಂತೇಳಿ. ಮುಂಜಾನೆ ಒಂದು ಸ್ವಲ್ಪ ಹಿಟ್ಟಿತ್ತು, ರಾತ್ರಿ ಚಪಾತಿ ಮಾಡಿದ್ದೆ, ಅದ್ರದ್ದು ಹಿಟ್ಟು ಉಳಿದಿತ್ತು. 4 ಚಪಾತಿ ಅಷ್ಟು ಅದು ಮಕ್ಳಿಗೆ ಮಾಡಿ ಕಟ್ಟಿನಿ. ಈಗ ಮಧ್ಯಾಹ್ನಕ್ಕೆ ಯಜಮಾನ್ರಿಗೆ ನನಗೆ ಬೇಕಂತೇಳಿ ಈಗ ಒಳ್ಳೆ ಫ್ರೆಶ್ ಆಗಿ ಹಿಟ್ಟು ನಾದ್ಕೊತೀನಿ ರೀ. ಭಾಳ ನಾದಿನ ಇಡಂಗಿಲ್ಲ ನಾನು. ಸೊ 4 ಮೆಣ್ಸಿಕಾಯಿ ಇದು ತೆಗೆದಿಟ್ಟಿನ ಕಡೆಗೆ. ಆಮೇಲೆ ನಮ್ಮ ಮನಿದು ಬಾಂಡೆಗಳು ಎಷ್ಟು ಬಿದ್ದಾವ ಅಂದ್ರೆ, ಇರೋಬರೋ ನನ್ನ ಸಂಸಾರದ್ದೆಲ್ಲ 90% ಬಾಂಡೆ ಇಲ್ಲೇ ಅದಾವು. ತಿಕ್ಕಬೇಕು, ನೀರು ಒಂದಿಲ್ಲರಿ, ನೀರು ಖಾಲಿ ಆಗಿಬಿಟ್ಟವ. ಬೆಳಗ್ಗೆ ನೀರು ತುಂಬನೇ ಇಡಬೇಕು, ಬ್ಯಾರಲ್ ಯೂಸ್ ಮಾಡತ್ತಾರೆ ಎಲ್ಲರೂ. ಈಗ ನಾವು ಹೋಗುವಾಗ ಅಷ್ಟು ನೀರಿಂದು ಇದ್ದಿಲ್ಲ, ನಾವು ಹೋಗಿ ಬರೋಷ್ಟೊತ್ತಿಗೆ ನೀರಿಂದು ಪ್ರಾಬ್ಲಮ್ ಹೆಚ್ಚಿಗೆ ಆಗಿಬಿಟ್ಟೈತಿ. ಹಂಗಾಗಿ ಕೈತಾ ಮಮ್ಮಿಯರೇ ನೀರು ಸಾಲಲ್ಲ ಅಂತೇಳಿ ನಮ್ಮ ಬ್ಯಾರಲ್ಲು ಇಸ್ಕೊಂಡಾರ. ಹಂಗಾಗಿ ಈಗ ನಾನು ಒಳ್ಳೆ ಕೇಳ್ಬೇಕ್ರಿ. ನಮ್ಮ ನಾದಿನ ಊರಿಗೆ ಹೋದಳು, ಸೊ ಅವರಿಗೂ ನೀರು ಜಾಸ್ತಿ ಈಗ ಇಬ್ಬರಿಗೆ ಸಾಲ್ತಾವೆ. ನಾನು ತುಂಬ ಇಟ್ಕೊಳ್ಬೇಕಾಗಿತ್ತು. ಬೆಳಗ್ಗೆ ಹೋಗ್ಬಿಟ್ರಂದ್ರೆ ಸಂಜೆ ತನ ಮತ್ತು ನೀರು ಇಲ್ಲರಿ, ಸಂಜೆ ಮಾಡೋನು ಬಿಡಲ್ಲ ಆಗ್ಯಾರ. ಈಗ ಕುಡಿಯೋ ನೀರು ನಾ ಬರೋ ದಿನ ಯಜಮಾನ್ರು ತುಂಬ್ಯಾರ, ಬಟ್ ಎಲ್ಲ ಅವ್ರಿಗೆ ತಿಕ್ಕೋದು ಮಾಡೋದಾಗಿಲ್ಲ, ಹಾಗೆ ತುಂಬ್ಯಾರ. ಇಲ್ಲಿ ನೋಡಿದ್ರೆ ನಮ್ಮ ಅರಬಿಗಳು ಬಿದ್ದವ್ರಿ. ನೀನು ಜಳಕ ಮಾಡಿದ್ದ ಅರಿವಿ, ಇವತ್ತು ಜಳಕ ಮಾಡಿದ್ದ ಅರಿವಿ ಇವು ಒಗಣೆ ಹೋಗ್ದಿಲ್ಲ. ನಂಗೆ ಥಂಡಿ ಉರಿ ಬಂದಂಗೆ ಆಗಿಬಿಟ್ಟವ. ಸೊ ಬಚ್ಚಲ ನೋಡ್ರಿ, ಹೆಣ್ಮಕ್ಳು ಬಿಟ್ಟೋದ್ರ ಮನೆ ಆಕಾರ, ಬಾಂಡೆ ಆಕಾರ ಹೆಂಗಾಗಿರ್ತಾವೆ. ಸೊ ಎಲ್ಲ ಕಡೆ ನೀರು ಹೋಗ್ಯಾವ. ಒಂದು 4 ಒಗ್ಗರಣೆ ಹಿಂಡು ಹಾಕ್ಬೇಕು. ಥಂಡಿ ಬಿಡತ್ತೈತಿ, ಮೈ ಬೆಚ್ಚಗಾಗೈತಿ. ಹಂಗಾಗಿ ಬಿಟ್ಟಿನಿ. ನಮ್ಮ ಮನೆದು ಬಾತ್ರೂಮ್ದು ಅವತಾರ ಇದು. ಗಂಡು ಮಕ್ಳು ನೋಡ್ತಿರಲ್ಲ, ಕೆಲವು ಗಂಡು ಮಕ್ಕಳು ಎಲ್ಲ ಒಗತ್ತಾಗಿ ಇಟ್ಕೋತಾರೆ, ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೂ. ನಮ್ಮವರು ಒಂಚೂರು ಒಗತ್ತಿ ಕಡಿಮೆ, ಬಟ್ ನಾವೇ ಬಂದ್ಮ್ಯಾಗ ಹಳುವಳು ನನಗೆ ಹೆಂಗೆ ಆಗುತ್ತೆ ಹಂಗಂಗೆ ಕೆಲಸ ಮಾಡ್ತೀನಿ. ಮೇನಾಗಿ ನಾನು ಇದು ಅರ್ಬಿದೆಲ್ಲ ಅಷ್ಟು ತೆಗೆದು ನೀಟಾಗಿ ಜೋಡಿಸ್ಕೊಂಡು ಇಟ್ಟಿನಿ ರೀ ಫ್ರೆಂಡ್ಸ. ಅದರೊಳಗೆ ಒಂದಷ್ಟು ಆರ್ಡ್ರುಗಳು ಫಸ್ಟಾಗೇ ಬುಕ್ ಆಗಿದ್ವು ಅಂತ ಹೇಳಿದ್ನೆ. ಸೊ ಇವಾಗ ಇದು ಜ್ಯುವೆಲರಿ ರೀ, ಅದನ್ನು ಕೂಡ ಪ್ಯಾಕ್ ಮಾಡಿರ್ತೀನಿ. ಇದು ಇನ್ನೊಂದು ಸೀರೆ ರೀ, ಅದು ಕೂಡ ಪ್ಯಾಕ್ ಮಾಡಿರ್ತೀನಿ. ಇವತ್ತು ಹೋಗಿ ಹಾಕ್ಬೇಕಾಗಿತ್ತು, ಮಕ್ಕಳು ಶಾಲೆಗೆ ಹೋಗ್ಬಿಟ್ಟೆನ. ನನಗೆ ಸೊಗಸಿಲ್ಲ, ಜೋಲು ಉಂಟಂಗಾಗೈತಿ, ಹಂಗಾಗಿ ಬಿಟ್ಟಿನಿ. ಇದು ನೋಡಿರಿ, ನಾನು ನೈಟ್ ತೆಗೆದು ಮುಕ್ಕೊಂಡಿದ್ದೆ, ಒಂಥರ ಸೈಡಿಗೆ ಚುಚ್ಚಿದಂಗೆ ಆಗುತ್ತಲ್ಲ, ಅದಕ್ಕಂತೇಳಿ ತೆಗೆದು ಮುಕ್ಕೊಂಡಿದ್ದೆ. ಮತ್ತು ಈಗ ಬೆಳಗ್ಗೆ ಹಾಕೋತಿದ್ದೆ, ಅವಸರನ್ಯಾಗ ಆಗಿಲ್ಲ, ಹಾಕ್ಕೊಂಬಿಡ್ತೀನಿ ಅಂದರೆ. ಎರಡೂ ಕಂಟಿನ್ಯೂ ಆಗಿ ವೇರ್ ಮಾಡತ್ತೀನಿ. ನನಗೋಸ್ಕರ ಅಂತ ನಾನು ತೊಗೊಂಡಿನ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇವಾಗ ಎಲ್ರಿಗೂ ಇಷ್ಟ ಆಕತ್ತೈತೆ ನೋಡಿರಿ. ಸರ್ಟ್ ತೊಗೋರಿ, ಕೊಡೋರಿಗೂ ನನಗೂ ಬೇಯಿಸಿ, ತೊಗೊಂಡಿರ್ಗಂತೂ ತೀರಾ ಬೇಯಿಸಿ. ಅದಕ್ಕಂತೇಳಿ ಒಂದೊಂದು ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜ್ನಾಗ ನನಗೆ ಲಾಭ ಹೋಗ್ಬಿಡ್ತೈತೆ ರೀ. ಹಾಗಾಗಿ 2 ತೊಗೊಂಡ್ರೆ ಒಂದ್ರಾಗ 2 ಬಂದುಬಿಡ್ತಾವೆ. ಅದಕ್ಕೆ ತೊಗೊಂಡವ್ರಿಗೂ ಕಮ್ಮಿ ಆಗುತ್ತೆ. ಸೊ ಅದಕ್ಕಂತೇಳಿ ಸಟ್ ತೊಗೊಂಡವ್ರಿಗೆ ಜಾಸ್ತಿ ಇದು ಮಾಡಾಕತ್ತೀನಿ. ಸಿಂಗಲ್ ತೊಗೊಂಡವ್ರು ಪಾಪ ಅವ್ರಿಗೆ ಯಾವ್ದು ಅವಶ್ಯಕತೆ ಐತೆ ಅದು ತೊಗೋತೀನಿ ಬೇಕ್ರಿ ಅಂತ ಕೇಳ್ತಾರೆ. ಬಟ್ ಸ್ವಲ್ಪ 100-200 ರೂಪಾಯಿ ಹೆಚ್ಚಿಗಾದ್ರೆ ಅವ್ರಿಗೂ ಹೆವಿ ಅನ್ನಿಸ್ಬೋದಲ್ಲ ಅಂತೇಳಿ ಹಿಂಗೆ ವಿಚಾರ ಮಾಡತ್ತೀನಿ. ನಾನು ಒಂದು 50 ರೂಪಾಯಿನಾದರೂ ಲಾಭ ಇಟ್ಕೊಂಡು ಮಾಡಬೇಕು ಯಾವ್ದು ಮಾಡಿದ್ರು. ಹಾಗಾಗಿ ನೋಡೋಣ ಅಂತ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಳೋಣ. ಈಗ ಹೆಂಗೂ ಈಗ ಸಂಕ್ರಾಂತಿ ಸನಿ ಬಂತ್ರಿ, ನಮ್ಮ ಮನೆ ದೇವರು ಹಬ್ಬ, ಸಿದ್ದರಾಮೇಶ್ವರನ ಹಬ್ಬ. ಬಾಂಡೆ ಗಿಂಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೆಗೆ ಸ್ವಚ್ಛ ಮಾಡ್ಕೋಬೇಕು. ಸೊ ಹಂಗಾಗಿ ಈಗ ಇನ್ನೊಂದು 2 ದಿನ ಹೋದ್ರೂ ಎಷ್ಟು ಬೇಕಷ್ಟು ತೊಳ್ಕೊಂಡು ಮಾಡತ್ತೀನಿ. ಎಲ್ಲ ಒತ್ತಡ ತೊಳ್ಕೊಬೇಕ್ರಿ. ನೋಡಿ ಎಲ್ಲ ಧೂಳು ಹಡ್ರೈತಿ ಮನ್ಯಾಗ, ಅಷ್ಟು ಧೂಳು ಹಡ್ರೈತಿ. ಇದನ್ನೇನು ಇಟ್ಟು ನಾದ್ಕೊಂಡಿದ್ದು ಬುಟ್ಟಿರಿ. ಇದು ಚೂರು ಅನ್ನ ಅದು ಓದಿತ್ತು, ನಾಷ್ಟ ಮಾಡಿದ ಕಡೆ ಈ ಬಿಡಾಗಿ ತಾಟ ಗಿಟ್ಟು ಎಲ್ಲ ಈ ಕಡೆ ಅದಾವೆ. ಏನು ಅನ್ಕೋಬೇಡ್ರಿ, ಮಾಡ್ಯಾಕಿನೂ ಒಬ್ಬೇಕಾಗಿನಿ. ಮತ್ತು ಮನೆ ಕೆಲಸ ಯೂಟ್ಯೂಬ್ದು ಹೋಗ್ತಾರದು, ಮತ್ತು ಅಲ್ಲೆಲ್ಲ 25-26 ದಿನ ಆಯ್ತು ಊರಿಗೆ ಹೋಗಿದ್ದು. ಎಲ್ಲ ಒಮ್ಮೆ ಸುಸ್ತದಂಗಾಗಿ ಮುಕ್ಕೊಂಡ್ರೆ ಸಾಕಪ್ಪ, ಹೊಚ್ಕೊಂಡು ಹಾಸ್ಕೊಂಡು ಅನ್ನಂಗೆ ಆಗ್ಬಿಟ್ಟೈತಿ. ಇಲ್ಲೊಂದಿಷ್ಟು ಉಳ್ದಾವು. ಒಂದಿನ ಸೊಗಸು ಆತಪ್ಪ ಅಂದ್ರೆ ಬಡ ಯಾರು ಬೇಡ ಪಟ ಎದ್ದು ಮಾಡ್ಕೊಂಡ್ಬಿಡ್ತೇನೆ ನಾನು. ಯಾರಿಗಾರ ಒಂದಿನ ಹಚ್ಬೇಕು ಬಾಂಡೆಕ್ಕ ಅಂತಂದ್ರೂ ಮತ್ತು 400-500 ರೂಪಾಯಿ ತೊಗೊತಾರೆ. ಯಾಕೆ ಬೇಕಾಗೈತಿ.
ಮತ್ತು ಅವ್ರ ಕೈಯಾಗ ಬಾಂಡೆ ಒಯ್ದು ಕೊಡ್ಬೇಕು. ಮತ್ತೆಲ್ಲ ಉತ್ತಿಕ್ಕಿಟ್ಟು ಹೋಗ್ಬಿಡ್ತಾರೆ, ಅದನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸಿಡ್ಬೇಕು. ಮಾಡೋಕ್ಕಿನ್ನ ನಾಲ್ಕು ಆದಂಗೆ ಮಾಡ್ಕೊಂಡ್ರೆ ಆಯಿತು. ಈಗ ಮೊದಲು ಇಟ್ಟು ನಾದ್ತೀನಿ. ಇದನ್ನು ನಾದಿಟ್ರೆ ನೆನಿತೈತಿ. ಅನ್ನಂತರ ಆಗಕ್ಕೆ ಬಂದೈತಿ. ಇಷ್ಟು ಬೊಗಣ್ಯಾಗ ಅರ್ಧ ಬಟ್ಲು ಅಷ್ಟೇ ಹೆಚ್ಚೀನಿ ರೀ, ಅರ್ಧದಕ್ಕಿಂತ ಕಡಿಮೆ ಹೆಚ್ಚೀನಿ ಯಜಮಾನ್ರು ಪೂರ್ತೇಕ. ಇನ್ನೊಂದು ನಶೀಬ್ ಅಂದರೆ ಯಜಮಾನ್ರು ಪೂಜೆ ಮಾಡೋದು ಕಲ್ತಾರೆ ರೀ ಅವರು. ನಾವು ಪೂಜಾರಿ ಮಂದಿ ಇದೀವಿ, ನಾವು ಸಿದ್ದರಾಮೇಶ್ವರ ಗುಡಿ ಪೂಜೆ ಮಾಡ್ತೀವಿ, ಅದನ್ನು ಮಾಡ್ತಾರೆ ರೀ ಅವರು. ಬಟ್ ಮನೇನ ಪೂಜೆ ಒಟ್ಟ ಮಾಡ್ತಿದ್ದಿಲ್ಲ. ಏನೋ ದೇವ್ರು ಒಂದು ಒಳ್ಳೆ ಬುದ್ಧಿ ಹಾಕ್ಯಾನ, ರಾಯರ ಅನುಗ್ರಹ ಆಕತ್ತದ, ದೇವ್ರ ಅನುಗ್ರಹ ಆಕತ್ತದ ಅಂತ ಅನ್ಕೋತೀನಿ. ಇದ ಬುದ್ಧಿ ಕಡ್ತನ ಇರಲಿ. ಪೂಜೆ ಒಂದು ನೀಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಾಕ್ತಾರೆ ರೀ. ನಂದೊಮ್ಮೆ ಬಿಸ್ನೆಸ್ ಮಕ್ಕಳದು ಮನೆ ಕೆಲಸ ಇದ್ರೊಳಗೆ ಲೇಟ್ ಆಗಿಬಿಡ್ತೈತೆ ಜಳಕ ಮಾಡಿ ಪೂಜೆ ಮಾಡೋದು. ಹಾಗಾಗಿ ದೇವ್ರಿಗೆ ನೀ ಲೇಟಾಗಿ ಜಳಕ ಮಾಡಿ ನೀರು ಹಾಕ್ತಿ ದೀಪಸ್ತಿ ಅಂತೇಳಿ ನಾವು ಊರಿಗೆ ಹೋದಾಗಿಂದ ಮಾಡಾಕತ್ತಾರಂತ. ದೇವ್ರು ಚಲೋ ಬುದ್ಧಿ ಹಾಕ್ಯಾನ. ನನಗೇನು ಅವರು ಬೇರೆ ಕೆಲಸದ್ದು ಎಲ್ಪ್ ಮಾಡ್ಲಿಕ್ಕಂದ್ರು ಈ ದೇವ್ರ ಪೂಜೆ ಒಂದು ಮಾಡೋದು ದೇವ್ರ ಬುದ್ಧಿ ಕೊಟ್ಟಲ್ಲ. ಡೈಲಿ ಮನ್ಯಾಗ ಮಾಡಲ್ರಿ ಅವರು. ಆ ದೇವರಿಗೆ ಅವರಿಗೆ ಭಾಳ ಇರುದ್ದ ಮಾಡಂದ್ರು ಹಂಗೆ ಹಿಂಗೆ ಅಂತೇಳಿ ವಾದ ಚಾಲುವಾಗಿ ಜಗಳ ಬಿಡ್ತಿದ್ರು ನಮ್ಮ ಮನೆ ಪೂಜೆ ಸಂಬಂಧ. ಸೊ ಹೆಣ್ಮಕ್ಳು ಪ್ರಾಬ್ಲಮ್ ಅದ, 3-4 ದಿನಾರ ಮಾಡಂದ್ರೆ ಭಾಳ ಕಾಡ್ತಿದ್ರು ಅವರು. ಸೊ ಈಗ ತಿಳಿದು ಮಾಡಾಕತ್ತಾರಂದ್ರೆ ಏನೋ ದೇವ್ರು ಒಂದು ಚಲೋ ಬುದ್ಧಿ ಕೊಟ್ಟನ, ಇದ ಕಡಿತನ ಬುದ್ಧಿ ಇರಲಿ. ಸೊ ಒಳ್ಳೇದು ಮಾಡ್ಲಪ್ಪ ರಾಯರು ಅಂತೇಳಿ. ರಾಯರ ಸೇವೆ ಮಾಡಾಕತ್ತಾರ, ನಮ್ಮ ಮನೆ ದೇವ್ರ ಸೇವೆ ಮಾಡಾಕತ್ತಾರ ಅಂದ್ರೆ ಖುಷಿ ಆಗಲ್ಲನ್ರಿ ಹೇಳ್ರಿ. ಆ ದೇವರೇ ಅವ್ರಿಗೆ ಒಂದು ಒಳ್ಳೆ ಬುದ್ಧಿ, ಅವ್ರು ಮಾಡೋ ಕೆಲಸನೇ ಒಂದು ಒಳ್ಳೆ ಯಶಸ್ಸು ಸಿಗಲಿ, ಕಷ್ಟ ಎಲ್ಲ ಪರಿಹಾರ ಆಗಿ ಅವ್ರ ಮನಸ್ಸು ಸಮಾಧಾನ ಆದ್ರೆ ನಾವು ಸಮಾಧಾನ ಇರ್ತೀವಿ, ನಾವು ಖುಷಿಯಾಗಿರ್ತೀವಿ. ಹೌದಿಲ್ರಿ? ಯಜಮಾನ್ರು ಊಟ ಮಾಡಿದ್ರು ನೋಡ್ರಿ. ಬಿಸಿ ಚಪಾತಿ ಮಾಡಿದೆ, ಎಷ್ಟು ಬೇಕು ಅಷ್ಟು ಮಾಡ್ಕೊಂಡೇನ್ರಿ ಫ್ರೆಂಡ್ಸ. ಸೊ ಅವರು ಅನ್ನ ಪಲ್ಯ ಊಟ ಮಾಡಿದ್ರು, ಚಪಾತಿ ಊಟ ಮಾಡಿದ್ರು ಬಿಸಿ ಬಿಸಿವು. ಇಲ್ಲದ ನೋಡ್ರಿ ಇಟ್ಟಿನ ಕೆರೆಬೇಕೊಳ್ಳೆ. ಇವನ್ನೇ ಪೋಸ್ಟಿಗೆ ಹಾಕಿ ಬರ್ತೀನಿ ಅನ್ನೋ ಥರ ಕವರ್ ಕೊಡ್ತೀನಿ ರೀ. ನೋಡಿದೆ ಅದು ಹೊಸದನ್ನಂತೇಳಿ ಐತೆ ಅದ್ರೊಳಗೆ. ಇಲ್ಲ ಅದ್ರೊಳಗೆ, ಅದಕ್ಕೆ ನೋಡಿದೆ ನಾನು. ಒಳಗೈತೇನ? ಐತಿ ಏನಂದ ನೋಡ. ವಿತೌಟ್ ವೈರ್ ಅದ, ವಿತೌಟ್ ವೈರ್ ಇಲ್ಲ. ವೈರ್ ಚಾರ್ಜಿಂಗ್ ವೈರ್ ಅದ ತಂದ್ರಿ? ಚಾರ್ಜಿಂಗ್ ವೈರೇ ಅಲ್ಲ ಮತ್ತೆ ಎದ್ರದ್ದು ಕನೆಕ್ಟ್ ಚಾರ್ಜಿಂಗ್ ಕೊಟ್ಟಿರ್ತದಲ್ಲ, ಹಚ್ಚಿಬಿಟ್ರಿ ಅದಕ್ಕೆ ಗಡ್ಡಿಗೆ. ನಿಮ್ಗೆ ಗೊತ್ತಿಲ್ಲ? ಹಾಂ, ಇದಕ್ಕೂ ಚಾರ್ಜಿಂಗ್ ಮಾಡ್ಬೇಕೇನು? ಮತ್ತು ಎಲ್ಲದ ಕಿವಿ ಹಾಕೋಣ ಖರಾಬ್ ಆಗಲ್ಲ ಕಿಶೆದಾಗಿಟ್ರೆ. ಬಿಲ್ಲನ್ನು ತೋರಿಸ್ಬೇಡ್ರೆ, ಎಷ್ಟು ಸಣ್ಣ ಐತೆ ನೋಡೋದು. ಅಲ್ಲ ಆ ಬ್ಯಾಟ್ರಿಗೆ ಅದು ವಯರಿಗೆ ಪವರ್ ಕೊಂಡಿರ್ತಾ ಇಲ್ಲ, ಯಾರಿಗೆ ಗೊತ್ತು. ಒಂದು ಸರಿ ಮಾಡಿ ನೋಡ್ರಿ ತೀತದು. ಯಾಕಂದ್ರೆ ಇದು ಇಯರ್ಫೋನ್ದು ಪವರ ಮೊಬೈಲ್ದು ಗಡ್ಡಿ ಪವರ್ ಚೇಂಜ್ ಆಗುತ್ತೆ. ಉಂಡ್ರಲ್ಲ ಇಲ್ಲ ಅದು ಕುಂಡ್ರಲ್ಲ ಗಡ್ಡಿಗದು. ಹೊಲ್ಬಿಡ್ರಿ ತೋರಿ, ಲೇಟ್ ಆಗ್ತದ. ಇದು ಕೊಟ್ಟು ನಾನು ಊಟ ಮಾಡ್ತೀನಿ ರೀ. ಯಜಮಾನ್ರು ಹೋದ್ರಿ ಫ್ರೆಂಡ್ಸ ಕೆಲ್ಸಿಗೆ. ಆಗಲೇ ನೋಡಿದ್ರಿ ಇಲ್ಲಿ ಬಟ್ಟೆಗಳಿದ್ದು ನಿನ್ನೆವು ಇವತ್ತಿನವ ಬಟ್ಟೆಗಳೆಲ್ಲ ಒಗೆದು ಹಾಕಿನಿ. ಸ್ವಲ್ಪ ಸಾಧ್ಯ ಆದಷ್ಟು ತಿಕ್ಕಿನ ಬಚ್ಚಲಾನ ಇಷ್ಟು ಥರ ನೀಟಾಗಿ ಇಟ್ಟೀನಿ ರೀ. ಅದು ಟೇಬಲ್ ಅಂತೂ ನೋಡೋಂಗಿಲ್ಲ ನನಗೆ. ಈಗ ಸೊಗಸು ಭಾಳ ಇಲ್ಲಾರ್ದಂಗೆ ಹಾಕತ್ಬಿಟ್ಟೈತಿ. ಮೊದಲ ಎಟ್ಟತ್ತ ನೀರು ಹಾಕ್ಕೊಂಡು ಒಗಿದ್ರಿ 2 ದಿವಸದ್ದು. ನಾವು ಊರ್ಲಿಂದ ತಂದು ಒಗೆಯವು ಬೇರೆ ಇಟ್ಟೀನಿ. ಒಯ್ದ್ರೂ ಯೂಸ್ ಮಾಡಲಾರ್ದು ಭಾಳ ಇದ್ದವು ರೀ. ಅವನು ಮತ್ತೆ ಎತ್ತಿ ಒಕ್ಕರ್ ಜಾಗಿನಾಗಿಟ್ಟು. ಸೊ ಈಗ ಬಚ್ಚಲ ಅದೆಲ್ಲ ತಿಕ್ಕಿನ್ರಿ. ಈಗ ಒಂಚೂರು ಬಚ್ಚಲ ನೋಡಿದ್ರೆ ಸಮಾಧಾನದಾಗ ಅನ್ಸತೈತಿ. ಮೊದಲ ಹೊಲ್ಸೊಂದಾಗಿತ್ತು, ಹರಿ ಬಂದು ಕುಂತ್ಬಿಟ್ಟಿದ್ದು. ಬಚ್ಚಲ್ದಾಗ ಬರ್ಬೇಕಂದ್ರೆ ಮೈಕೈ ಒಂಥರ ಎಪ್ಪ ಅನ್ನಂಗೆ ಅನ್ಸಕತ್ಬಿಟ್ಟಿತ್ತು. ಸೊ ಈ ಸದ್ಯಕ್ಕಂತರೂ ಮೊದಲಿನಕಿನ್ನ ಬೆಟರ. ಈಗಂತೂ ಇಷ್ಟು ಮಾಡೀನಿ. ಅಡುಗೆ ಮನೆ ಅಂತರೂ ನೀವು ನೋಡೋಕೆ ಹೋಗ್ಬೇಡ್ರಿ, ಈಗ ನಾನು ತೋರ್ಸೋಕೆ ಹೋಗಲ್ಲ ಹೆಚ್ಚು. ಕೆಳಗಳದೆಲ್ಲ ನೀಟಾಗಿ ಅಂತ ಅನಿಸ್ತದೆ. ಬಟ್ ಮೇಲ್ಗಡೆದು ಬಾಂಡೆ ತಿಕ್ಕವದವ, ಸಿಂಕ್ನೇ ನೀರಿಲ್ಲ. ಸೊ ಹಾಗಾಗಿ ಹಂಗೆ ಬಿಟ್ಟೀನಿ.
ಥಂಡಿ ಬರ್ತಂತೇಳಿ ಇದನ್ನು ಮುಚ್ಚಿದ್ದೀನಿ ರೀ. ಒಗ್ಗರಣೆ ಒಗೆದು ಎಲ್ಲ ಈ ಕಡೆಗೆ ಹಾಕೀನಿ. ನಮಗೆ ಎಲ್ರಿ ಅವತಾರ ಹಿಂಗಾಗೈತಿ. 2-3 ಸರಿ ತಿಕ್ಕಿ ಒರೆಸ್ಬೇಕ್ರಿ ಇಲ್ಲಿ, ಅಂದರೆ ನೀಟಾಗುತ್ತೆ. ಅಲ್ಲಿ ಹುಡುಗರು ಮನೆ ನೀರು ಹಾಕ್ಯಾವ, ಸ್ವಲ್ಪ ಅಲ್ಲಿ ಓಲ್ ಜಾಸ್ತಿ ದೊಡ್ಡದಾಗೈತಿ. ಗುಲಾಬಿ ಗಿಡದ ನೋಡ್ರಿ ಫ್ರೆಂಡ್ಸ, ಯಜಮಾನ್ರು ನೀರು ಹಾಕಿಲ್ಲ. ಸೊ ತುಳಸಿ ಗಿಡಕ್ಕೆ ಹಾಕ್ಯಾರ, ಗುಲಾಬಿ ಗಿಡಕ್ಕೆ ಹಾಕಿಲ್ಲ. ಗುಲಾಬಿ ಗಿಡ ಎಲ್ಲ ಒಣಗೋಗ್ಬಿಟ್ಟೈತಿ. ಅಂದರೂ ಏನೋ ಒಂದು ಹೋಪ್ ಬರ್ಬೋದು, ರಿಟರ್ನ್ ಏನಾದರೂ ಪವಾಡ ಆಗ್ಬೋದನ ಅಂತೇಳಿ ಹುಡುಗರಿಗೆ ನೀರು ಹಾಕಂದಿನಿ, ಹಾಕ್ಯಾರ. ಸೊ ಅದೊಂಚೂರು ಅಂದ್ರೆ ಅವ್ರಿಗೆ ಭಾಳ ಹಾಕ್ಬಿಟ್ರಿ, ಸ್ವಲ್ಪ ಹಾಕ್ಬೇಕದು. ಅದಕ್ಕೆ ಇನ್ನೊಂಚೂರು ಮಣ್ಣು ಕಮ್ಮಿ ಇದ್ದೈತಿ, ಹಾಕ್ಬೇಕು. ಸೊ ಇದು ಬುಟ್ಟಿ ಒಳ್ಳಿ ಪ್ಲಾಸ್ಟಿಕ್ನೊಳಗೆ ಕೊಡ್ಬೇಕ್ರಿ. ಪ್ಲಾಸ್ಟಿಕ್ ಇದು ತೊಗೊಳೋರು ಬರ್ತಾರಲ್ಲ, ಈ ಮುಂದಿಂದು ಎಲ್ಲ ಸ್ವಲ್ಪ ಇದು ಮಾಡಾಕತ್ತಾರ ನೋಡ್ರಿ ಫ್ರೆಂಡ್ಸ್, ಕೆಡ್ವಾಕತ್ತಾರ ಮನೆ. ಈ ಕಡೆಗೆ ಬಂದ್ರೆ ಇಲ್ಲಿ ನೋಡ್ರಿ ಚಳಂಬ್ರಿಕಾಯಿ ಬೆಳ್ಳಿ ಎಷ್ಟು ಹಬ್ಬೈತಿ. ಇದ್ರ ಕಾಯಿ ಯಾವಾಗ ಆತಾವ ಗೊತ್ತಿಲ್ಲ, ಯಾವಾಗ ಆತಾವ ಯಾವಾಗ ಒಂದು ಹರ್ಕೋಬೇಕು, ಯೂಸ್ ಮಾಡ್ಬೇಕಂತ ಅನ್ಸಕತ್ತೈತಿ. ಎಲ್ಲಿಂದ ಎಲ್ಲಿಗೆ ಹಬ್ಬೈತಿ ನೋಡ್ರಿ. ಈಗ ಈ ವಯರ್ ಗುಂಟ ಹಬ್ಕೊತ ಬಂದೈತಿ ನೋಡ್ರಿ. ಅಷ್ಟು ಹುರುಪ್ರಿ ಅದಕ್ಕೆ, ದಬ ಏರ್ಬಿಡ್ತ ನೋಡ್ರಿ. ಎಲ್ಲ ಫುಲ್ ಚಪ್ಪರ ಹಾಕ್ದಂಗೆ ಆಗ್ಬಿಟ್ಟೈತಿ. ಟೈಮ್ ಬಂದು ಈಗ 4 ಗಂಟೆ ಆಗೈತ್ರಿ. ನೈಟ್ ಏನು ಭಾಳ ತೊಯ್ಸ್ಕೊಂಡಿಲ್ಲ, ಇಲ್ಲಿ ಚೇಂಜ್ ಮಾಡಿದ್ರೆ ಬರೋಬ್ಬರಿ ಇಕ್ಕಿತ್ತು, ಜಾಸ್ತಿ ಏನು ತೊಯ್ದಿಲ್ಲ ಬಿಡ ಅಂತೇಳಿ ಬಿಟ್ಟೆ. ಇದನ್ನು ಕಟ್ಕೊಂಡು ಮುಕ್ಕೊಂಡೆ ಅಂದ್ರೆ ಸ್ವಲ್ಪ ನನಗೂ ತಲೆ ನೋವು ಬರಲ್ಲ. ಸ್ವಲ್ಪ ನಿದ್ದೆ ಮಾಡಿ ಎದ್ದೆ ಅಂದ್ರೆ ನನಗೂ ಸಮಾಧಾನ ಅಂತ ಅನಿಸ್ತದ್ರಿ. 4 ಗಂಟೆ ಆಗೈತಿ ಈಗ ಟೈಮ್. ಮಕ್ಕಳು 6 ಗಂಟೆಗೆ ಬರ್ತಾರೆ. ರಿಕ್ಷಾಗ ಒಮ್ಮೆ ಫಸ್ಟ್ ಟ್ರಿಪ್ಪಿಗೆ ಬಂದ್ರೆ 5:30 ಬರ್ತಾರೆ, ಸೆಕೆಂಡ್ ಟ್ರಿಪ್ಪಿಗೆ ಬಂದ್ರೆ 6 ಗಂಟೆಗೆ ಬರ್ತಾರೆ. ಇವೆಲ್ಲ ಲೌಟ್ ಬಂದು ಕುಂದ್ರವಲ್ರಿ, ಮಕ್ಕಳು ಆಟ ಆಡ್ಕೋತ ಕುಂತು ಬಿಡ್ತಾರೆ ಅಲ್ಲಿ ಗ್ರೌಂಡ್ನ್ಯಾಗ. ಹಂಗಾಗಿ 6 ಗಂಟೆಗೆ ಬರ್ತಾರೆ. ಸೊ 1 ತಾಸರ ನಿದ್ದೆ ಮಾಡಿ ಹೇಳ್ತೀನಿ. ಒಂದು ವಿಡಿಯೋ ಎಡಿಟ್ ಮಾಡೀನಿ, ಅದನ್ನು ಸೇವ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಎಕ್ಸ್ಪೋರ್ಟ್ ಮಾಡೋಕೆ. ಎದ್ದ ಮ್ಯಾಗ ಅದನ್ನು ಅಪ್ಲೋಡ್ ಮಾಡಿದ್ರೆ ಆಯಿತು. 8 ಗಂಟೆಗೆ ವಿಡಿಯೋ ಬಿಡ್ಬೇಕಂತ ಅಂದ್ಕೊಂಡಿನಿ. ಇಲ್ಲೇನ್ರಿ ನಮ್ಮದು ನೆಟ್ ಸ್ಪೀಡ್ ಬರ್ತೈತಿ, ಪ್ರಾಬ್ಲಮ್ ಇಲ್ಲ. ವಿಡಿಯೋ ಎಡಿಟ್ ಮಾಡಿ ಹಾಕ್ಬೋದು. ಎಡಿಟ್ ಮಾಡೋಕೆ ಟೈಮ್ ಹಿಡಿತೈತಿ. ಸೊ ಅಲ್ಲಿ ಹೆಂಗಾರ ಮಾಡಿ ಎಕ್ಕಲಾಟ ಮಾಡಿ ಎಡಿಟ್ ಮಾಡ್ತಿದ್ದೆ. ಅಪ್ಲೋಡ್ ಮಾಡ್ಬೇಕಂದ್ರೆ ಕಂಡಪಟ್ಟೆ ಇಕ್ಕಿತ್ತು. ಇಲ್ಲಿ ಎಡಿಟ್ ಮಾಡೋಕೆ ಈ ಸದ್ಯಕ್ಕೆ ಇದು ಇಲ್ಲ ಅಂದರೂ ಮತ್ತು ಬಿಡಬೇಕು, ವಿಡಿಯೋ ಮಾಡಬೇಕ್ರಿ. ಇನ್ಮೇಲಿಂದ ವಿಡಿಯೋನ ಕಂಟಿನ್ಯೂ ಆಗಿ ಹಾಕ್ತೀನಿ ಒಂದೇ ಟೈಮಿಗೆ ನೀಟಾಗಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂಚೂರು ನಿದ್ದೆ ಮಾಡಿ ಹೇಳ್ತೀನಿ, ಅದನ್ನು ಗೆಲ್ರಿ ಬಂದ್ ಮಾಡಿಬಿಡ್ತೀನಿ ರೀ. ಮಾತಾಡತ್ನ್ಯಾಗ ದಮ್ ಬಂದಂಗೆ ಆಗತ್ತೈತಿ ನೋಡ್ರಿ ಫ್ರೆಂಡ್ಸ್. ಓಕೆ, ಒಂಚೂರು ನಿದ್ದೆ ಮಾಡಿ ರೆಸ್ಟ್ ಮಾಡಿ ಹೇಳ್ತೀನಿ, ಆಮೇಲೆ ಸಿಗ್ತೀನಿ. ನೀರಿನ ಸಂಬಂಧ ಭಾಳ ಹೈರಾಣ ಆಕತ್ತಿತ್ರಿ. ಹಾಗಾಗಿ ನಾನು ಇರಲಿಲ್ಲ ಅಂತೇಳಿ ಯೂಸ್ ಹಾಕಿದ್ದಿಲ್ಲ ಬೇರಲ್ಲ. ಸೊ ಪ್ರಾಬ್ಲಮ್ ಭಾಳ ಆಗಿರಿಂದ ನಮ್ಮ ಅತ್ತೆಯರ ಕಡೆ ಇತ್ತು. ನಿನ್ನೆ ಯಜಮಾನ್ರು ಇಸ್ಕೊಂಡು ಬಂದ್ರು ನೈಟ್. ಸೊ ಬೆಳಗ್ಗೆ ಲಗುಟ್ ನೀರು ಬಿಟ್ಬಿಡ್ತಾರೆ ರೀ. 9 ಅಷ್ಟೊತ್ತಿಗೆ ಬಂದ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಮುಂಜಾನೆದ್ದು ಈ ತಂಡ್ಯ ಬಚ್ಚಲ್ದಾಗ ಕುಂದ್ರಕ್ಕೂ ಆಗಲ್ಲ. ಸೊ ಇವು ಗುಂಡಿಗೆ ಬಕೆಟ್ ತುಂಬಿಟ್ರು ಈಡಾಗಲ್ಲ. ಇದೇ ಫಸ್ಟ್ ಟೈಮ್ ನೋಡ್ರಿ ನಾ ಈ ಮನೆಗೆ ಬಂದ್ಮ್ಯಾಗ ನೀರು ತುಂಬಿಟ್ಟಿದ್ದು ಫ್ರೆಂಡ್ಸ. ಆಮೇಲೆ ಸೌಕಾಶಿನ ಮ್ಯಾಗ ಮತ್ತೆ ಹೆಂಗಾರ ಮಾಡ್ಕೊಂಡು ತೊಗೊಳದ್ರಿ. ಬಟ್ ಅಡ್ಡಾಡಾಗ ನೀಟ್ ಅಡ್ಡಾಡಬೇಕು. ಇಲ್ಲಿಂದ ತೊಗೊಂಡು ನೀರು ಬಾತ್ರೂಮ್ಗೆ, ಸಂಡಸ್ಗೆ, ಸಿಂಕಿನ್ಯಾಗ ಒಯ್ದು ಹಾಕತ್ನ್ಯಾಗ ಇವೆಲ್ಲ ಈ ಥರದ್ದು ಬಂಡೆ ಅದಾವ್ರಿ. ಯಾವಾಗ ನೋಡಿದ್ರೆ ಈ ಥರದ್ದು ಒಂದು ಅರಿವಿ ಇಡಲೇಬೇಕು. ಈಗ ಒಂದು ಹಸಿ ಆಗಿಬಿಟ್ಟೈತ್ರಿ, ಸೈಡಿಗೆ ಇಟ್ಟಿವಿ ಒರೆಸಿ. ನೀರು ಬಂದಾಗ ಇವತ್ತು ಕುಡಿಯೋ ನೀರು ಬಂದಿನ ಸ್ವಲ್ಪ ನೀರಿನ ಪ್ರಾಬ್ಲಮ್ ಅಷ್ಟು ಇರೋಂಗಿಲ್ಲ. ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ತಳಗಡೆ ಮೇಲ್ಗಡೆ. ಅಂದ್ರೂ ಇಷ್ಟು 24 ಫ್ಲಾಟ್ ಯೂಸ್ ಮಾಡೋವಂಥ ಒಂದು ಟಾಕಿ ಕುಂದ್ರಿಸಿಲ್ರಿ ಬಿಲ್ಡರ್ ಅವರು. ಏನು ಮಾಡ್ಬೇಕ್ರಿ, ಈಗ ಆಗೋಗ್ಬಿಟ್ಟವು. ನಮಗೂ ಅವಾಗ ಒಂಥರ ಮಳತಲ್ಲಿ ನಮಗೂ ಅಷ್ಟು ಗೊತ್ತಾಗಲಿಲ್ಲ. ಇಷ್ಟು ಮಂದಿಗೆ ಈ ಥರದ್ದೇ ಅದೇನೇನೋ ಲೀಗಲಿ ಇರ್ತಾವಂತ ಏನು ಮಾಡಲಿಲ್ಲ. ಈಗ ಇದ್ದದ್ರೊಳಗನೆ ಹೆಂಗಾರ ಮಾಡ್ಕೊಂಡು ಹೋಗ್ಬಿಡೋದು ಅಂತೇಳಿ. ಸೊ ಕಂಟಿನ್ಯೂ ಆಗಿ ನೋಡಿರಿ ಬ್ಲಾಗ್. ಬೆಳಗ್ಗೆ ಮತ್ತು ಇದ್ರೊಳಗೆ ಸ್ಟಾರ್ಟ್ ಮಾಡತ್ತೀನಿ ನನ್ನ ಬ್ಲಾಗನ್ನು. ಅದನ್ನು ತುಂಬಿಟ್ಟೀನಿ ರೀ. ಸೊ ಇದೊಂದು ತುಂಬಿಟ್ಟೈತಿ. ಎಲ್ಲರದು ಕತೆ ಇದಾಗೈತಿ ರೀ, ನಂದು ಒಬ್ಬಕ್ಕಿಂದ ಎಲ್ಲರ ಮನೆ ಹಣೆ ಬರೋನು ಈಗ ಹಿಂಗಾಗೈತಿ. ಸೊ ಲಗುಟ ಎದ್ದು ನೋಡ್ರಿ ಇನ್ನೆಲ್ಲ ಸ್ವಚ್ಛಗತ್ತಿ ಮಾಡಿ ಕೊಟ್ಟೆ. ಯಜಮಾನ್ರು ಕೆಳಗಡೆಯಿಂದ ನೀರು ತಂದರು. ಇವೆರಡು ಖಾಲಿ ಅದಾವ್ರಿ, ಸಣ್ಣ ಕಳಿಸಿ ತಾಂಬೂರು ಕೂಡ. ಯಾಕಂದ್ರೆ ಅದರಿಂದ ತಂದು ಹಾಕಿದ್ರು. ಈಗ ಥಂಡಿ ಈಗ ಅಷ್ಟು ನೀರು ಕಾಪ್ಸಂಗಿಲ್ಲ. ಈ ಸರಿ ತುಂಬ್ತಾರೆ ನೋಡ್ರಿ ನೀರು. ನೆಕ್ಸ್ಟ್ ಟೈಮ್ ಏನು ಕುಡಿಯೋ ನೀರು ಬರ್ತಾವಲ್ಲ ಅವಾಗ ನೀರು ತುಂಬಲ್ಲ ಯಜಮಾನ್ರು.
ಯಾಕಂದ್ರೆ ಹೇಳಕ್ಕೆ ಬೇಸರ ಮಾಡ್ಕೋತಾರ ಅವ್ರು. ಸದ್ಯಕ್ಕೆ ನಮ್ಗೇನು ಫಿಲ್ಟರ್ ಅವಶ್ಯಕತೆ ಇಲ್ಲ. ಈ ಮುಂದೆ ಫ್ಯೂಚರ್ದಾಗ ಕುಂಡಿಸ್ಬೇಕಾದ್ರೆ ಆಪ್ಷನ್ ಇರಲ್ಲ. ಬಟ್ ಈ ಸದ್ಯಕ್ಕೆ ನಡೆದೈತಿ. ನೀರು ಬಂದಾಗ ತುಂಬ ಜನ ಫಿಲ್ಟ್ರ್ ಕುಂಡಿಸ್ತಾರೂ ತಾಳ ಪಾರ್ಕಿಂಗ್ದಾಗ ಹೋಗಿ ನೀರು ತಂದು ಕುಡಿಯತ್ತಾರ. ನಮ್ಗೆ ಫಿಲ್ಟ್ರದ್ದು ರೂಢ ಇಲ್ಲ. ಒಮ್ಮೆ ಹಚ್ಕೋಬಾರ್ದು ಫಿಲ್ಟ್ರದ್ದು ರೂಢಿ ಹಚ್ಕೊಂಡಂದ್ರೆ ಎಲ್ಲೋದ್ರೂ ಜೀವ ಅದೇ ಬಗಸ್ತೈತಿ, ಎಲ್ಲಿ ತಪ್ಸೆಟ್ ಆಗೋವಂಥ ಚಾನ್ಸ್ ಭಾಳ ಇರ್ತಾವೆ. ನಾವು ಮಂದಿದೆಲ್ಲ ಕೇಳ್ತೀವಿ, ನೋಡ್ತೀವಿ. ಹುಟ್ದಾಗಿಂದ ಏನು ಫಿಲ್ಟರ್ ನೀರು ಕುಡ್ದೇ ಬೆಳೆದಿಲ್ಲ, ಎಂತೆಂಥ ನೀರು ಕುಡ್ದೇ ಬೆಳೆದಿವಿ ನಾವು. ಸೊ ಹಾಗಾಗಿ ಪರವಾಗಿಲ್ಲ ಬಿಡು. ಒಂದು ಸ್ವಲ್ಪ ಈ ಸರಿ ಬಂದಿದ್ದು ನೀರು ತುಂಬಿಡ್ತೀವಿ, ನೆಕ್ಸ್ಟ್ ಟೈಮ್ ತುಂಬಲ್ಲ, ಅದ್ರ ಮುಂದಿನ ನೀರು ತುಂಬ್ತೀವಿ. ಯಜಮಾನ್ರಿ ಬ್ಯಾಸರಿ ನನಗಂತೂ ಒಟ್ಟ ಎತ್ತದು ಮಾಡೋದು ಆದ್ರೆ ನನಗೆ ಮುಕ್ಕೋಬೇಕಾಗತ್ತೆ. ನಾನು ಹೊಟ್ಟೆ ಹಿಡ್ಕೊಂಡು ಮಾಡ್ಯಾರ ಯಾರು ಇಲ್ಲ. ಅದಕ್ಕೆ ಅವರು 4-5 ದಿನದಾಗ 6 ದಿನದಾಗ ನೀರು ಬರ್ತಾವೆ. ಒಂದಿನ 2 ಹಿಂಗೆ ತುಂಬಿದ್ರೆ ಬೆಟರ್. ಕೆಲಸ ಜೋರು ಮಾಡ್ಬೇಕ್ರಿ ಇವತ್ತು. ಅಳ್ಳಂ ಪಳ್ಳಂ ಮಾಡ್ಕೋತ ನಿಂತ್ರೆ ನಡೆಯಂಗಿಲ್ಲ. ಎಲ್ಲ ಸಿಂಕ್ ತುಂಬಿಟ್ಟವು. ಅಂದ್ರೆ ಇರೋ ಬರೋ ಬಂಡೆ ಎಲ್ಲ ಅಲ್ಲೇ ಬೀಳಿ ಹೆಂಗೂ ಸಂಕ್ರಾಂತಿ ಹಬ್ಬದ ನಡೆಸಬೇಕು, ಎಲ್ಲ ಕ್ಲೀನತೆ ಸ್ವಚ್ಛತೆ. ಹಾಗಾಗಿ ನಾನು ಸ್ವಲ್ಪ ಯಾಕೋ ತಣ್ಣಗೆ ಕುರ್ನಕತ್ತಿ ನೋಡ್ರಿ ಫ್ರೆಂಡ್ಸ್. ತಗೋಸಿದ್ರ ಬಡ ಬಡ ಮಾಡ್ಕೊಂಡ್ರೆ ಏನು ಅನ್ಸಂಗಿಲ್ಲ, ಆಗ್ಬಿಡುತ್ತೆ ಕೆಲಸ. ಬಿಟ್ಟು ಬೇಸರ ಮಾಡಕ್ಕೆ ಹೋದ್ವಿ ಅಂದ್ರೆ ಹಿಂಗೆ ಆಗ್ಬಿಡುತ್ತೆ ನೋಡ್ರಿ. ಈಗ ಇಲ್ಲೆಲ್ಲ ನೀಟಾಗಿ ಮಾಡ್ಕೋಬೇಕು. ರಾತ್ರಿ ಅಡುಗೆ ಮಾಡಿ ಊಟ ಮಾಡಿದ್ವಿ. ಬ್ಲಾಗನ್ನು ಮತ್ತದ್ರ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫೋನ್ಗಳು ಬರೋಕತ್ತಿದ್ದು. ಮೊನ್ನೆ ಊರ್ಲಿಂದ ಬಂದೀವಿ. ಸೊ ಎಲ್ಲರೂ ಕೂಡ ಮಾತಾಡ್ಕೊತ ಅಷ್ಟು ಮಾಡ್ಕೊಂಡ್ಬಿಟ್ಟೆ. ಗುಳಿಗೆ ತೊಗೊಂಡು ಮುಕ್ಕೊಂಡೆ ನಾನು, ಸ್ವಲ್ಪ ಜ್ವರದ್ದು ಅದು. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸಕತ್ತದ್ರಿ. ಯಜಮಾನ್ರಿಗೆ ನೀರು ಇಟ್ಟೈತಿ. ಚಹಾ ಮಾಡೀನಿ. ನಾಷ್ಟ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ನಾಷ್ಟ ಮಾಡಿ ಯಜಮಾನ್ರು ಹೋದ್ರು. ಹಾಲಿದ್ದಿಲ್ಲ, ಅವ್ರು ತಂದು ಕೊಟ್ಟು ಹೋದ್ರಿ. ಯಾಕಂದ್ರೆ ಲೇಟ್ ಆಗುತ್ತೆ ಚಹಾ ಕುಡಿಯೋಕ್ಕಂತೇಳಿ. ಇವತ್ತು ನೀರೊಂದು ಬಂದಿದ್ದು ನೋಡ್ರಿ, ಪಾಪ ತೊಗೊಂಡು ಬಂದರು ಇವತ್ತು ಕೆಳಗಡೆಯಿಂದ ನೀರು. ಲಘು ಎಬ್ಸಿದೆ, ಥಂಡಿ ಇತ್ತಲ್ಲ, ಹಂಗಾಗಿ ಬೇಜಾರು ಮಾಡ್ಕೊಂಡ್ರು ಅವರು. ಸೊ ದುಕಾನ್ದಾಗ ತರಿಸ್ತಾರ, ಕುಡಿತೀನಿ ಬಿಡ ಅಂತ ಹೋದ್ರು. ಮಕ್ಕಳಿಗೆ ಥಂಡಿ ಐತಂತೆ ಒಂಚೂರು ಚೂರು ಹಾಕಿನ್ರಿ. ಚಹಾ ಕುಡಿಯೋಣ ಬರ್ರಿ. ಓಕೆ, ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಅದು ರೂಮ್ ಅಲ್ಲ, ಅದು ಟಾಯ್ಲೆಟ್ ಫ್ರೆಂಡ್ಸ್. ಟಾಯ್ಲೆಟ್ ರೂಮ ಫುಲ್ ಇಷ್ಟು ಚಕ್ ಕ್ಲೀನ್ ಮಾಡಿನಂದ್ರೆ ನೀವು ನೋಡ್ತಿರ್ಬೋದು. ಫುಲ್ ಅಲ್ಲಿ ಮುಂದೆ ಹೋದ್ರೆ ಚಲೋ ಅನ್ಸಲ್ಲತ್ತೆ. ಇಲ್ಲೇ ನಿಂತು ವಿಡಿಯೋ ಮಾಡತ್ತೀನಿ. ಲೈಟ್ ಆನ್ ಐತಿ, ಆಫ್ ಮಾಡಿಲ್ಲ. ಸೊ ಅದೆಲ್ಲನೂ ಕೂಡ ಟೈಲ್ಸ್ ಕೂಡ ತಿಕ್ಕಬೇಕಾಗಿತ್ತು. ನಾನು ಕೆಳಗಡೆ ಫುಲ್ಲು 1 ತಿಂಗಳು ಬಂತ್ರಿ. ಈಗ ಹೆಚ್ಚು ಕಮ್ಮಿ ಫುಲ್ಲ ಗಲೀಜು ಮಾಡಿಬಿಟ್ಟಿದ್ರು ಯಜಮಾನ್ರು. ಸೊ ಒಂಚೂರು ದಿನ ಆಗ್ಲಿಕ್ಕಂದ್ರೆ 2 ದಿನಕ್ಕೊಮ್ಮೆ ಚೂರು ಬ್ರಷ್ ಇದ್ದ ಕೈ ಆಡಿಸಿದ್ರೆ ಆಗ್ಬಿಡ್ತಿತ್ತು. 1 ತಿಂಗಳು ಅಂತ ಅದ್ರ ಬೋರಿ ನೀರು ಒಂದು ಯೂಸ್ ಮಾಡಿಬಿಟ್ರೆ ಅದೆಷ್ಟು ಎಲ್ಲೋ ಕಲರ್ ಆಗಿಬಿಟ್ಟಿತ್ತು. ನಾ ಡೈಲಿ ಬಂದಾಗಿಂದ ಅದನ್ನೊಂದು ಕ್ಲೀನ್ ಇಡ್ತೀನಿ. ಮೇನ್ ಅಂತಂದ್ರೆ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಇರಬೇಕಂತ. ಸೊ ಎಲ್ಲನೂ ಕ್ಲೀನ್ ಇಟ್ಕೋಬೇಕು ಮನೆ, ಇಲ್ಲ ಅಂತಲ್ಲ. ಅದ್ರ ಒಂಥರ ಯಾರಾದ್ರೂ ಬರ್ತಾರ ಹೋಗ್ತಾರ ಅಂತಂದ್ರೆ ಯಪ್ಪ ಹೆಂಗೆ ಇಟ್ಕೊಂಡಾರಲ್ಲಪ್ಪ ನಂಗೆ ಅನಿಸ್ಬಿಡ್ತಲ್ಲ. ಸೊ ನೀಟಾಗಿ ಇಟ್ಕೊಂಡ್ರೆ ಚಲೋ. ಸೊ ಗಂಡ್ಮಕ್ಳು ಗೊತ್ತಾಗಂಗಿಲ್ಲ, ಹಂಗೆ ಗಲೀಜು ಮಾಡಿಬಿಟ್ಟಿರ್ತಾರೆ. ಹೆಣ್ಮಕ್ಳು ನಾವು ಕೆಲಸ ಮಾಡ್ತೀವಿ ಮನ್ಯಾಗ, ಹೌಸ್ ವೈಫ್ ಇರ್ತೀವಿ ಅಂತಂದ್ರೆ ದಯವಿಟ್ಟು ಗಂಡ್ಮಕ್ಳು ಯಾರಾದರೂ ವಿಡಿಯೋ ನೋಡಕತ್ತೀರ ರೆಸ್ಪೆಕ್ಟ್ ಮಾಡಿರಿ. ನಾವು ಮಾಡೋವಂಥ ಕೆಲಸ ಕೆಲವರಿಗೆ ಕಣ್ಣಿಗೆ ತುಗದೇ ಇರ್ಬೋದ್ರಿ, ಬಟ್ ಅದು ಎಷ್ಟು ನಾವು ನೀಟಾಗಿರ್ತೀವಿ, ನಾವು ಎಷ್ಟು ಮನೇನ ಕಾಯ್ಕೋತೀವಿ, ಎಷ್ಟು ಕೆಲಸ ಮಾಡ್ತೀವಿ ಅಂತ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ. ಎಲ್ಲ ಹೆಣ್ಮಕ್ಳು ಸೋಂಬೇರಿಯಾಗಿರಂಗಿಲ್ಲ, ಎಲ್ಲರೂ ಒಂದೇ ಥರ ನೋಡೋಕೆ ಹೋಗಬೇಡ್ರಿ. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಎಷ್ಟೋ ಮಾಡ್ತಿರ್ತಾರೆ ಮನೆಯೊಳಗೆ ಸಂಸಾರ ಸಂಬಂಧ. ಬಟ್ ತುಂಬ ಜನ ಗಂಡನ ಮನೆಯವರು ಇವು ಏನು ದೊಡ್ಡಾಗೋದು ಮಹಾ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ. ಅದು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ತೈತಿ. ತಮಗೆ ಮಾಡ್ಕೊಳೋ ಯೋಗ್ಯತೆ ಇರ್ಲಿಕ್ಕಂದ್ರೂ ಹೆಣ್ಮಕ್ಳು ಮಾಡ್ತಿರ್ತಾರಲ್ಲ, ಅದಕ್ಕೆ ಏನೋ ನಿಮ್ಗೆ ವರ್ಣನೆ ಮಾಡೋರ ಬಗ್ಗೆ ಹೇಳಕ್ಕೆ ಬರ್ಲಿಕ್ಕಂದ್ರೂ ಬಾಯಿ ಮುಚ್ಕೊಂಡಾದ್ರೂ ಕೆಲವ್ರು ಇರಬೇಕು, ಇರಂಗಿಲ್ಲ. ಮಾಡಿದ್ದನ್ನು ಹೊಳೆ ಮುಂಚೆನ ಮಾಡ್ದಂಗೆ ಮಾಡೋ ಗಂಡ್ಮಕ್ಳು ತುಂಬ ಜನ ಇರ್ತಾರೆ. ಏನು ಮಾಡೋದಂತ ಹಣೆ ಬರಕ್ಕೆ ಗಂಟು ಬಿದ್ದು ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ. ಸೊ ಏನು ಮಾಡೋಕ್ಕಾಗಲ್ಲ. ನಾನಂತರೂ ಇವಾಗ ಕ್ಲೀನಾಗಿ ಬಾತ್ರೂಮ್ ಎಲ್ಲನೂ ಕೂಡ ಕ್ಲೀನಾಗಿ ತಿಕ್ಬಿಟ್ಟಿನಿ ರೀ. ಮನೆ ಅಂದ್ರೆ ಚಕ ಮಾಡೀನಿ. ಎಲ್ಲ ಗಿಡಿ ಹೊಡ್ಕೊಂಡು ಕಸ ಹೊಡೆದು ನೀಟಾಗಿ ನೆಲಗಿಲ್ಲ ಎಲ್ಲ ಕೂಡ ಒರೆಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವೀಗ ಮನಿನ ನೀಟಾಗಿ ಇದು ಮಾಡೀನಿ. ಇದೆಲ್ಲನೂ ಕೂಡ ಜೋಡಿಸ್ಕೊಂಡಿದ್ದೀನಿ ನೋಡಿರಿ. ಮಾಲನ್ನು ಕೂಡ ಎಲ್ಲ ಮಸ್ತಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನೇನು ಬಿಸ್ನೆಸ್ ಶುರು ಮಾಡಬೇಕು. ಕೆಲವು ಆರ್ಡ್ರಸ್ ಬಂದವ, ಒಂದಷ್ಟು ಪ್ಯಾಕ್ ಮಾಡೀನಿ, ಇನ್ನೊಂದಷ್ಟು ಪ್ಯಾಕ್ ಮಾಡಾವದವ. ಟಾಯ್ಲೆಟ ಹೇಳಿ ನಿಮ್ಗೆ ಆ ಕಡೆ ರೂಮ್ನ ನೀಟಾಗಿ ಎಲ್ಲ ಅಷ್ಟು ಒರೆಸ್ಕೊಂಡಿನಿ, ಈ ಕಡೆ ರೂಮ್ನು ಒರೆಸ್ಕೊಂಡಿನಿ. ಇದು ಗಾದಿ 1-2 ದಿನಾರ ಬಿಸಿಲಾಗ ಒಯ್ದು ಹಾಕಿ ಬಂದ್ರೆ ನೀಟಾಗಿ ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಜಾಡ್ತ ಅಲ್ಲೇ ಸ್ವಲ್ಪ ಧೂಳು ಎಲ್ಲ ಗೊಡಿವಿ ಬೆಡ್ಶೀಟ್ ಚೇಂಜ್ ಮಾಡಿದ್ರೆ ಆಗ್ಬಿಡುತ್ತೆ. ಅದು ಎತ್ಕೊಂಡು ಹೋಗಕ್ಕೆ ನನಗೆ ಆಗಲ್ಲ ರೀ ಮಳೆಗೆ ಮ್ಯಾಗ. ಯಜಮಾನ್ರಿಗೆ ಹೇಳಿದ್ರೆ ಅವ್ರು ಭಾಳ ಸಡ್ಡೆ ಮುಡ್ಡೆ ಮಾಡ್ತಾರೆ. ಬ್ಯಾರಲ್ಲಿ ಇಟ್ಟಿದ್ವಲ್ಲ ಅದರೊಳಗೆಲ್ಲ ಹಾಸಿಗೆ ಬ್ಲ್ಯಾಂಕೆಟ್ ಏನೇನೋ ಇದ್ದು ಎಕ್ಸ್ಟ್ರಾ ಇದ್ದು. ಬಟ್ ಅದ್ರೊಳಗೆ ತೆಗ್ದಿನಲ್ಲ, ಹಂಗಾಗಿ ಮೂಲೆಗೂ ಆಗಿಬಿಟ್ಟವ್ರಿ. ಅದೊಂದು ತಲೆ ಕಿರಿಕಿರಿ ಆದಂಗೆ ಆಕತ್ತದ. ಸೊ ಅದೊಂದಿಷ್ಟು ಏನಾದರೂ ಪ್ರಯತ್ನ ಮಾಡಿ ಎಲ್ಲರೂ ನೀಟಾಗಿ ಜೋಡಿಸ್ಕೊತೀನಿ. ಅವು ಒಗ್ಯಾಣ ಗ್ಯಾಲ್ರಿ ಹಾಕಿದ್ನೆಲ್ಲ, ಗ್ಯಾಲ್ರಿನ ಕೂಡ ತೊಳೆದೆ ಸ್ವಚ್ಛಾಗಿ.
ಒಗ್ಯಾಣ ಇಲ್ಲಿ ಇಟ್ಟಿನಿ. ಅವನ್ನೆಲ್ಲ ಮಾಡಿ ತಗೋಬೇಕು, ಜಾಗಿನಾಗ ಇಡಬೇಕು. ಲೋಡಿನ ಕವರ, ಬೆಡ್ಶೀಟ್ ಕವರ ಎಲ್ಲನೂ ಹಾಕಬೇಕು. ಯಜಮಾನ್ರು ತಂದಾರ ಹೊಸವು ಹಾಕ್ಬೇಕಾ. ಸೊ ನಾಳೆಗೆ ಅದನ್ನೆಲ್ಲ ಮಾಡ್ಕೋತೀನಿ. ಇವತ್ತಿಂದು ಇಷ್ಟೆಲ್ಲ ಆಗೈತಿ. ಬಾಂಡೆಗಳು ಅಷ್ಟು ತಿಕ್ಕೊಂಡಿನಿ ರೀ ಫ್ರೆಂಡ್ಸ್. ಎಲ್ಲ ಚಕ್ ಅಂತೇಳಿ ಬಾಂಡೆಗಳು ಅಷ್ಟು ತಿಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಕ್ಕಾಗ್ಲಿಕ್ಕಂದ್ರೆ ಅವ್ರ ಮನಸ್ಸು ನೋಯ್ಸ ಮಾತಾಡಬೇಡ್ರಿ, ಕೆಲಸ ಮಾಡಬೇಡ್ರಿ. ಎಷ್ಟೋ ಕಷ್ಟಪಟ್ಟು ಮನೆ ಕೆಲಸ ಮಾಡ್ಕೊತ ಮನ್ಯಾಗ ಗಂಡ ಮಕ್ಕಳು ತಾವು ಅಂತೇಳಿ ಇರ್ತಾರೆ. ಆದ್ರೆ ಸಾಧ್ಯ ಆದ್ರೆ ಬರುವಾಗ ಒಂದು ಸ್ವಲ್ಪ ಏನಾದರೂ ಸ್ವೀಟು, ಒಂದು ಚಾಕ್ಲೇಟು, ಒಂದು ಐಸ್ ಕ್ರೀಮು, ಅವ್ರಿಗೆ ಇಷ್ಟ ಆಗುವಂಥ ಏನಾದರೂ ತಿಂಡಿನೋ ಯಾವಾಗಾರ ತಿಂಗಳದಾಗ ಒಂದು ಸರಿ ತಂದುಕೊಟ್ಟು ಅವ್ರ ಮನ್ಸು ಖುಷಿ ಪಡಿಸ್ರಿ. ನೀವು ಜೀವನದಾಗ ಮುಂದೆ ಬರ್ತೀರಿ, ನಿಮಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಒಂದು 4 ಒಗ್ಯಾಣದವ್ರಿ, ಒಂದಿಷ್ಟು ಒಗ್ಯಾಣ ಹೋಗೋದು ಬಚ್ಚಲ ತಿಕ್ಕಿ ಮೈ ತೊಗೊಂಡ್ಬಿಟ್ಟೆ ಅಂದ್ರೆ ನಂದು ಕೆಲಸ ಒಂದು ಸ್ವಲ್ಪ ನಿರಾಳದಂಗೆ ಆಗಿಬಿಡುತ್ತೆ. ಈ ಬ್ಲಾಗ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡ್ತೀರಿ. ಏನೇ ಇದ್ರೂ ಕೂಡ ಅಭಿಪ್ರಾಯನ ಹೇಳ್ರಿ. ಸಾಧ್ಯ ಆದ್ರೆ ಅದನ್ನು ನಾನು ಒಪ್ಕೋತೀನಿ, ಇಲ್ಲ ಅಂದ್ರೆ ಓಕೆ ಬಾಯ್.